ನಮಸ್ತೆ ಗೆಳೆಯರೆ. ಜೈಲದೇವಿ ಜೈಲೇಶ್ವರಿ ಜೈಲಮ್ಮನ ಮಡಿಲಿನಿಂದ ಹೊರಬಂದ ಅಹೋರಾತ್ರ ಇದು ಸತತ 14 ದಿನಗಳು ಜೈಲಿನಲ್ಲಿ ಕಳೆದು ಒಂದು ಸುಂದರವಾದ ಕಾರಣಕ್ಕೆ ಜೈಲಿಗೆ ಹೋಗುವ ಅದೃಷ್ಟ ಸಿಕ್ತು ಅಹೋರಾತ್ರನಿಗೆ. ನಮ್ಮ ಭಾರತೀಯ ಸಂವಿಧಾನಕ್ಕೆ ಗೌರವ ಕೊಡುತ್ತಾ, ನಮ್ಮ ಭಾರತೀಯ ನ್ಯಾಯಾಂಗಕ್ಕೆ ಗೌರವ ಕೊಡುತ್ತಾ ಅವರು ಕೊಟ್ಟ ಶಿಕ್ಷೆಯನ್ನ ಪ್ರಸಾದವೆಂದು ಸ್ವೀಕರಿಸಿ ನಗುನಗುತ್ತಾ ಸಂತೋಷದಿಂದ ಅನುಭವಿಸಿ ಹೊರಬಂದ ತಕ್ಷಣ ಒಂದು ಅದ್ಭುತ ದರ್ಶನ ಆಯಿತು ಅಹೋರಾತ್ರನಿಗೆ. ಅದನ್ನು ನಿಮಗೆ ಪರಿಚಯ ಮಾಡಿಸದೆ ಇರಲಾಗುತ್ತಿಲ್ಲ. ನೋಡಿ, ಇದೊಂದು ನಾನು ಗುಡಿಮಲ್ ಎಂಬಂತ ಒಂದು ದೇವಸ್ಥಾನ ಇದೆ. ಸುಮಾರು ಎಷ್ಟು ಸಾವಿರ ವರ್ಷಗಳ ಹಿಂದೆಯೇ ಗೊತ್ತಿಲ್ಲ. ತಿರುಪತಿ ತಿಮ್ಮಪ್ಪನ ದೇಗುಲಕ್ಕಿಂತ ಹಳೆಯದು. ತಿರುಪತಿ ತಿಮ್ಮಪ್ಪನ ದೇಗುಲಕ್ಕೆ 3500 ವರ್ಷ ಆಗಿರ್ಬೋದು. ಅದಕ್ಕಿಂತ ಹಳೆಯದು ಪುರಾತನವಾದದ್ದು ಗುಡಿಮಲ್ ಎಂಬಂತ ತಿರುಪತಿ ಪಕ್ಕ ಒಂದು ದೇವಸ್ಥಾನ ಇದೆ. ಮನುಷ್ಯನ ಪುರುಷಾಂಗದ ರೂಪದಲ್ಲಿ ಶಿವಲಿಂಗ ಇರೋದು. ಇಂದಿನ ನಾಗರಲಿಂಗ, ವೇಸರಲಿಂಗ, ನಾವು ಏನೇನು ಲಿಂಗಗಳು ನಾವೆಲ್ಲ ನೋಡ್ತೀವೋ ಅವೆಲ್ಲ ಲಿಂಗ ರೂಪದಲ್ಲಿದ್ರು, ಇದು ನಿಜವಾದ ಪುರುಷಾಂಗದ ರೂಪದಲ್ಲಿರೋದು ಬೆಂಗಳೂರಿನಲ್ಲಿ ಬೆಳಕಿಗೆ ಬಂತು. ಅದು ನನ್ನ ಕಣ್ಣಿಗೆ ಬಿತ್ತು. ಇದು ನನಗೆ ತುಂಬಾ ಆಶ್ಚರ್ಯ ಮೂಡಿಸಿತು. ಇದಕ್ಕೆ ಎಷ್ಟು ಲಕ್ಷ ವರ್ಷಗಳಾಗಿದೆಯೋ ಗೊತ್ತಿಲ್ಲ. ಈ ಶಿವಲಿಂಗದ ದರ್ಶನ ನಿಮಗೂ ಮಾಡಿಸೋಣ ಅಂತ ಈ ಲೈವ್ ಬಂದೆ. ಮುಂದೆ ಜೈಲಮ್ಮನ ಮಡಿಲಲ್ಲಿ ಅಂತ ನನ್ನ ಜೈಲು ದಿನಗಳ ಅನುಭವ ನಿಮಗೆಲ್ಲ ಹೇಳ್ಕೊಡ್ತೀನಿ. ಅಷ್ಟರೊಳಗೆ ಇವರೆಲ್ಲ ನನ್ನ ಸ್ನೇಹಿತರು ಜೈಲಿನಿಂದ ಬಿಡುಗಡೆ ಆದ ಸಂತೋಷಕ್ಕೆ ಬಂದಿದ್ದಾರೆ. ನನಗೆ ಅದು ಬೈಲೋ ಇದು ಬೈಲೋ ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ಈ ಬೈಲಿನ ಬೆಲೆ ಗೊತ್ತಾಗಿದ್ದೆ ಜೈಲಿನಿಂದ. ಅದನ್ನು ಎಲ್ಲರೂ ಅನುಭವಿಸಬೇಕಾದಂಥ ಒಂದು ಶ್ರೇಷ್ಠವಾದ ಒಂದು ಜಾಗ ಅದು. ನಮಗೆ ನಾವು ಎಷ್ಟು ಸಂತೋಷವಾಗಿದ್ದೀವಿ ನಮ್ಮ ತಂದೆ ತಾಯಿಗಳ ಹತ್ರ, ನಮ್ಮ ಕುಟುಂಬದ ಹತ್ರ ಅನ್ನೋ ಪರಿಚಯ ಮಾಡಿಸುತ್ತೆ ಜೈಲು. ಆ ಜೈಲು ನಿಜವಾಗ್ಲೂ ದೇವರದು. ಪ್ರತಿಯೊಬ್ಬರು ದುಡ್ಡು ಕೊಟ್ಬಿಟ್ಟು ಕ್ವಾರಂಟೈನ್ ಅಂತ 10 ದಿವಸ ಮೇನ್ 5,000 ಜನ ಇರುವಂತ ಮೇನ್ ಜೈಲ್ 4 ದಿವಸ ಇದ್ದು ಬರ್ಬೇಕು. ಆಕ್ಚುಲಿ ಅದು ಒಳ್ಳೆ ಕಾರಣಕ್ಕೆ ಹೋಗಿರೋದು ನನ್ನ ಅದೃಷ್ಟ. ಈ ದೇವರ ದರ್ಶನ ನಿಮಗೆ ಮಾಡಿಸ್ತಾ ಇದ್ದೀನಿ. ಮತ್ತೆ ಇವರೆಲ್ಲ ನನ್ನ ಮೂರ್ಖನನ್ನ ನೋಡಕ್ ಬಂದಿದ್ದಾರೆ ಎಲ್ಲರೂ. ಮತ್ತೆ ಶಿವಲಿಂಗನ ಒಂದ್ಸಲ ಫುಲ್ ರೌಂಡ್ ತೋರಿಸಿ. ಇಲ್ಲೆಲ್ಲ ಹಿಂಗೆ ಕೆತ್ತಿದ್ದಾರೆ ನೋಡಿ. ಅದು ಕೆತ್ತಿರೋದ ಇದು ಒಂದು ವಿಶೇಷವಾಗಿದೆ. ಒಟ್ಟಿನಲ್ಲಿ ನಿಜವಾದ ಆರಾಧನೆಯ ಪ್ರತೀಕ ಉಳ್ಕೊಂಡಿರೋದೇ ನಮ್ಮ ಅದೃಷ್ಟ. ಇದು ಇಂಥದ್ದು ಎಲ್ಲೂ ನನಗೆ ಇಲ್ವೇ ಇಲ್ಲ ಅನ್ಕೊಂಡಿದ್ದೆ. ಗುಡಿಮಲ್ಲೆ ಬಿಟ್ರೆ ಇಂಥದ್ದು ಇವತ್ತು ನಮ್ಮ ಬೆಂಗಳೂರಿನಲ್ಲಿ ದರ್ಶನ ಕೊಟ್ಟಿದೆ. ಒಳ್ಳೇದಾಗ್ಲಿ, ನಿಮಗೂ ಇದರ ದರ್ಶನ ಮಾಡಿ ಒಳ್ಳೇದಾಗ್ಲಿ. ಎಷ್ಟೋ ಲಕ್ಷಾಂತರ ಪೂಜೆಗಳನ್ನು ಕೂಡ ತಗೊಂಡು ಇವತ್ತು ಬಯಲು ಲಿಂಗ ಆಗಿ ನೆಲೆಸಿದೆ. ಧನ್ಯವಾದ. ಅಹೋರಾತ್ರ. ಒಂದು ನಿಮಿಷ ನಿಲ್ಲಿಸಿ. ಜೈಲಿನಲ್ಲಿ ಆಫ್ ಆಯ್ತಾ? ಇಲ್ಲ. ಜೈಲಿನಲ್ಲಿ ಭಗತ್ ಸಿಂಗ್ನ ಬಗ್ಗೆ ಒಂದು ಹಾಡು ಬರೆದಿದ್ದೆ. ಅದನ್ನು ಹಾಡೋದಕ್ಕೆ ನಮ್ಮ ಮಿಡಿಗೇಸಿ ರವಿ ಮಿಡಿಗೇಸಿ ಬಂದಿದ್ದಾನೆ. ಅವನು ಇವಾಗ ಹಾಡು ಹೇಳ್ತಾನೆ. ಆದಷ್ಟು ಜನ ಕೂಡ ಏನಾದರೂ ಆವಾಜ್ ಸೇರಿಸೋಣ. ಚೆನ್ನಾಗಿ ಆಡ್ತಾನೆ. ಸ್ವಲ್ಪ ಈ ಕಡೆ ಬನ್ನಿ. ನಾನು ಇವಾಗ ಮೂವರನ್ನು ಒಟ್ಟಿಗೆ ಹಾಕಿದರು ಗಲ್ಲಿಗೆ, ಮೂವರನ್ನು ಒಟ್ಟಿಗೆ ಹಾಕಿದರು ಗಲ್ಲಿಗೆ. ಸುಖದೇವ ರಾಜಗುರು ಭಗತ್ ಸಿಂಗ, ಸುಖದೇವ ರಾಜಗುರು ಭಗತ್ ಸಿಂಗ. ಮೂವರನ್ನು ಒಟ್ಟಿಗೆ ಹಾಕಿದರು ಗಲ್ಲಿಗೆ.
ಗಲ್ಲನ್ನು ಗೆದ್ದರು ಗೊಳ್ಳೆಂದು ನಕ್ಕರು, ಗಲ್ಲನ್ನು ಗೆದ್ದರು ಗೊಳ್ಳೆಂದು ನಕ್ಕರು. ನೀವೇನು ತೊರೆದಿರಿ ಜಗತ್ಸಂಘ, ನೀವೇನು ತೊರೆದಿರಿ ಜಗತ್ಸಂಘ. ಸ್ವಾತಂತ್ರ್ಯ ಬಂದರು ನಾವಿಂದು ಬಂಧಿತರು, ಸ್ವಾತಂತ್ರ್ಯ ಬಂದರು ನಾವಿಂದು ಬಂಧಿತರು. ಅಂದಿಗೂ ಇಂದಿಗೂ ಭೇದವಿಲ್ಲ, ಅಂದಿಗೂ ಇಂದಿಗೂ ಭೇದವಿಲ್ಲ. ಹಾಕಿದ್ದು ನಿಮಗಲ್ಲ ಕೊರಳಿಗೆ ಉರುಳು, ಸುಖದೇವ ರಾಜಗುರು ಭಗತ್ ಸಿಂಗ. ಹಾಕಿದ್ದು ನಿಮಗಲ್ಲ ಕೊರಳಿಗೆ ಉರುಳು, ಸತ್ಯವೇ ಸುಖದೇವ, ಧರ್ಮವೇ ರಾಜಗುರು. ನ್ಯಾಯವೇ ನೀನಪ್ಪ ಭಗತ್ ಸಿಂಗ, ನ್ಯಾಯವೇ ನೀನಪ್ಪ ಭಗತ್ ಸಿಂಗ. ಕೊಂದವರು ಮಂತ್ರಿಗಳು ಕಾಮಿಗಳು, ಕೊಂದವರು ಮಂತ್ರಿಗಳು ಕಾಮಿಗಳು. ನಾಯಕರು ಕಳ್ಳ ಮಳ್ಳರು ಕೂಡಿ ಆಳುತಿಹರು, ಪ್ರಶ್ನಿಸುವ ವೀರರು ಹೋರಾಟಗಾರರು, ಪ್ರಶ್ನಿಸುವ ವೀರರು ಹೋರಾಟಗಾರರು. ರಾಷ್ಟ್ರಭಕ್ತರ ದಂಡು ನಿಮ್ಮಂತೆ ಜೈಲುಗಳೇ ಸೇರುತಿಹರು, ರಾಷ್ಟ್ರಭಕ್ತರ ದಂಡು ನಿಮ್ಮಂತೆ ಜೈಲುಗಳೇ ಸೇರುತಿಹರು. ಮೂವರನ್ನು ಒಟ್ಟಿಗೆ ಹಾಕಿದರು ಗಲ್ಲಿಗೆ, ಸುಖದೇವ ರಾಜಗುರು ಭಗತ್ ಸಿಂಗ, ಸುಖದೇವ ರಾಜಗುರು ಭಗತ್ ಸಿಂಗ, ಸುಖದೇವ ರಾಜಗುರು ಭಗತ್ ಸಿಂಗ, ಸುಖದೇವ ರಾಜಗುರು ಭಗತ್ ಸಿಂಗ, ಸುಖದೇವ ರಾಜಗುರು ಭಗತ್ ಸಿಂಗ. ಇಂಥ ಅದ್ಭುತವಾದಂತ ಹಾಡನ್ನು ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಗುರುಗಳು ಮಹಾರಾಷ್ಟ್ರ ಗುರುಗಳಿಗೆ ನನ್ನ ಶಿರಸ ಸಾಷ್ಟಾಂಗ ನಮಸ್ಕಾರ. ಕೊಡೋ ಹಂಗೆ ತಲೆ ಮೇಲೆ ಎರಡು ಇಳೆ ಮಾಡಿ ಹೆಲ್ಪ್ ಮಾಡಿ ಅದು ಎಲ್ಲರೂ ಕರೆಕ್ಟಾಗಿ ಉಳ್ಕೊಡ್ರಿ ಎಲ್ಲ ಹಾರಿಗಳು. ಪ್ರದೀಪ್ ಇವರನ್ನ ಜೈಲಿಂದ ಬಿಡಿಸೋದಕ್ಕೆ ಶತಪ್ರಯತ್ನ ಮಾಡಿ ಕಡೆಗೆ ನ್ಯಾಚುರಲ್ ಆಗಿ ಬಿಟ್ಟರು ಏನು ತೊಂದರೆ ಆಗದಂಗೆ ಜೊತೆಗೆ ನಿಂತ್ಕೊಂಡಂತ ಹುಡುಗ ಆ ವೃಕ್ಷ ರಕ್ಷಕ. ನಮ್ಮಲ್ಲಿ ಏನು ಯಾರು ಕೈಲಾಗಲ್ಲ ಅಂದ್ರೆ ಇವನು ಎತ್ಕೋತಾನೆ ಅಸ್ತ್ರನ, ಇವನು ಎತ್ಕೊಂಡಿದ್ದಾನೆ ಅಂದ್ರೆ ಆ ಕೆಲಸ ಆಯ್ತು ಅಂತ ಅರ್ಥ. ಟ್ರಾಯ್ ಅಂತ ಇವನ ಹೆಸರು ನಾವು ಇಟ್ಟಿರೋದು. ಇವನು ಮೈಸೂರಿಂದ ಬಂದಿದ್ದಾನೆ, ಶಿಲ್ಪಿ. ಇವನು ತುಂಬಾ ಒಳ್ಳೆ ಹುಡುಗ. ನೆಲ್ಸನ್ ಯಾಕೆ ಅಂದ್ರೆ ನೆಲದ ಸನ್ ಅಂತ ಅದಕ್ಕೆ ನೆಲ್ಸನ್ ಅಂತ ನಾವು ಬ್ರಿಟಿಷ್ ಹೆಸರು ಅಂತ. ಹುಡುಗ ಮಹಾವೃಕ್ಷ ರಕ್ಷಕ, ನೆಲದ ಸನ್ ನಾನು ಅಂತ ಹೇಳ್ಕೊತಾನೆ, ಅದಕ್ಕೆ ನೆಲ್ಸನ್ ಅಂತಾರೆ ಎಲ್ಲರೂ. ಮೈಸೂರಿಂದ ಬಂದಿದ್ದಾನೆ. ಇವನು ಹಾಡಿದ್ದು ಇವನ್ ಪರಿಚಯ ರವಿ ಮಿಡಿಗೇಸಿ ಹುಡುಗ. ತುಂಬಾ ಚೆನ್ನಾಗಿ ಹಾಡ್ತಾನೆ, ಒಳ್ಳೆ ಕವಿ ಕೂಡ ಅಂತ ಹಾಡು ಬರೀತಾನೆ.
ತುಂಬಾ ಒಳ್ಳೆ ವೃಕ್ಷ ರಕ್ಷಕ. ನಾನು ಹಾಡೋದನ್ನು ಗುರುತಿಸಿ ಆಚೆ ತೆಗೆದಿದ್ದೆ ಅವರು ಮುಂಚೆ ಸುಮ್ಮನೆ ಎತ್ತಿದ್ದು ಆಡ್ತಿರ್ಲಿಲ್ಲ. ಆಡ್ತೀಯ ಚೆನ್ನಾಗಿ ಅಂತ ಹೇಳಿ ಆಡ್ತಾ ಇದ್ದೀನಿ. ಎಷ್ಟು ಮಾತ್ರ ಚೆನ್ನಾಗಿ ಕೊಡ್ತೀನಿ. ತುಂಬಾ ಚೆನ್ನಾಗಿ ನಮ್ಮ ಅಭಿಮನ್ಯು ಅಂತ ಹುಡುಗ ತುಂಬಾ ಒಳ್ಳೆ ಹುಡುಗ. ಇವನು ನಮ್ಮ ಬಿಗಿನಿಂಗ್ ಇಂದ ಹೋರಾಟದಲ್ಲಿ, ಜೂಜಿನ ಹೋರಾಟದಲ್ಲೂ ಇದ್ದಾನೆ. ಇವತ್ತು ನಮ್ಮ ಜೂಜಿಗೆ ಜಯ ಸಿಕ್ಕಿದೆ. ಮಾನ್ಯ ಪ್ರಧಾನಮಂತ್ರಿಗಳು ಜೂಜನ್ನ ಸರ್ವಕಾಲಿಕವಾಗಿ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ನೋ ಆನ್ಲೈನ್ ಗೇಮ್. ಅದು ನಮಗೆ ಎಲ್ಲರಿಗೂ ಆನಂದದ ವಿಚಾರ. ಆ ಟೈಮಿಂದ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ಅನೇಕ ಕಷ್ಟಗಳನ್ನು ಎದುರಿಸಿದ್ದಾರೆ. ಇವನು ಅಜಯ್ ಅಂತ ಮಹಾವೃಕ್ಷ ರಕ್ಷಕ. ಇವನು ವಾಕ್ ಚತುರತೆ ನಮ್ಗೆಲ್ರಿಗೂ ಕರ್ನಾಟಕಕ್ಕೆ ಒಂದು ಗಿಫ್ಟ್. ಇವನು ಮಾತಾಡಿದ್ದಾನೆ ಅಂದ್ರೆ ಎದುರು ಮನುಷ್ಯ ಸಂಪೂರ್ಣ ಸರೆಂಡರ್ ಆಗ್ಬಿಡ್ತಾನೆ. ಕರ್ನಾಟಕದ ಯಾವುದೇ ಆಫೀಸರ್ ಆಗಲಿ ಅವರನ್ನ ಮರಗಳನ್ನ ಪ್ರೀತಿ ಮಾಡೋ ತರ ಮಾಡ್ಬಿಡ್ತಾನೆ. ಇವನ ಹತ್ರ ಅರ್ಧ ಗಂಟೆ ಮಾತಾಡಿದ್ರೆ ಅವರು ಸಂವೇದನಾಶೀಲರಾಗ್ಬಿಡ್ತಾರೆ ಅಂತ. ಈಗ ಫುಲ್ ಟೈಮ್ ದೇಶಕ್ಕೆ ಅರ್ಪಣೆ ಮಾಡ್ತಿರ್ತಾರೆ. ನನ್ನ ಜೊತೆನೇ ಇರ್ತಾನೆ. ಇವತ್ತು ನಾನೇನಾದರೂ ವೃಕ್ಷ ರಕ್ಷಣೆ ಮಾಡಿ ಅದನ್ನು ಮಾತಾಡ್ತೀನಿ, ಅಧಿಕಾರಿಗಳನ್ನ ಕೇಳ್ತಾ ಇದ್ದೀನಿ, ಮರಗಳ ಸಂವೇದನೆ ಮಾಡಿದ್ರೆ ಇವರಿಂದನೇ ಇವರು ಮರಗಳನ್ನು ಮೊಳೆ ತೆಗಿಲಿಕ್ಕೆ ಪ್ರಾರಂಭಿಸಿದ್ದೆ ಇಲ್ವೋ, ಸೊ ಅದನ್ನು ನಾವು ಕೇಳ್ತೀವಿ. ನಮ್ಮ ಹುಡುಗೇಶ ದೇವರಾಜ ಅಂತ ಮಹಾವೀರ. ಇಷ್ಟು ಜನಕ್ಕೆ ಎಷ್ಟೇ ಕಷ್ಟ ಬಂದರೂ ಇವನ ಹತ್ರನೇ ಬರ್ತಾರೆ. ಇವನ ಹತ್ರ ಹೇಳ್ಕೊಂಡ್ರೆ ಆ ಕಷ್ಟ ಅದಷ್ಟೇ ಹೋಗ್ಬಿಡುತ್ತೆ. ಮತ್ತೆ ಯಾವ ಲೆವೆಲ್ಗಾದ್ರೂ ಹೋಗಿ 8 ಗಂಟೆ ಎಲ್ಲರನ್ನೂ ಕಾಪಾಡ್ತಾನೆ. ಮರಗಳನ್ನ, ಗಿಡಗಳನ್ನ, ಪ್ರಾಣಿಗಳನ್ನ ಇವ್ರು ಕೈ ಹಾಕಿದ್ರೆ ಅದರಲ್ಲಿ ಫೇಲ್ಯೂರೇ ಇರೋದಿಲ್ಲ. ಇನ್ನೊಂಥರ ವಿಶೇಷ ವ್ಯಕ್ತಿತ್ವ. ನಮ್ಮ ಟೀಮ್ಗೆ ಒಂದು ಗಿಫ್ಟ್ ಇದೆ. ಇಂಥ ಹುಡುಗರು ಸಿಕ್ಕಿರೋದು ಅವರ ಪುಣ್ಯ. ನಮಸ್ತೆ ಸ್ನೇಹಿತರೆ, ಅಹೋರಾತ್ರ ಇವತ್ತು ಜೈಲಿಂದ ರಿಲೀಸ್ ಆಗಿದ್ದಾರೆ. ಆದರೆ ಅಹೋರಾತ್ರ ಕಳ್ಳತನ ಮಾಡಾಗಲಿ, ಸುಳ್ಳು ಹೇಳಾಗಲಿ, ಇನ್ನೊಬ್ರು ಮೋಸ ಮಾಡಾಗಲಿ, ಬೇರೆ ಯಾವುದೇ ಕಾನೂನು ಬಾಹಿರ ಹಗರಣಗಳಲ್ಲಿ ಒಳಪಟ್ಟು ಹೋಗಿಲ್ಲ. ಧೈರ್ಯವಾಗಿ ಕಾಲರ್ ಎತ್ಕೊಂಡು ರಾಜಾರೋಷವಾಗಿ ವೀರಾವೇಶದಲ್ಲಿ ಹೋಗಿರೋದು ಸೌಜನ್ಯನಿಗೆ ನ್ಯಾಯ ಬೇಕು ಅಂತ ಆ ಸೌಜನ್ಯ ತಾಯಿ ಕೊಟ್ಟಿರ್ತಕ್ಕಂಥ ಪ್ರಸಾದ. ಅದನ್ನು ಅನುಭವಿಸಿ ಯಾವುದೇ ಮಧ್ಯದಲ್ಲಿ ಬೇಲ್ ತಗೊಳ್ಳೋಂಥ ಸಾವಿರಾರು ಒಂದು ಆಪ್ಷನ್ಗಳು ಬಂದರೂ ಕೂಡ ಲಾಯರ್ಗಳು ತಾವಾಗೇ ಬಂದು ನಾವು ಬೇಲ್ ಮಾಡ್ತೀವಿ ಅಂದ್ರೂ ಕೂಡ ಪ್ರೀತಿಯಿಂದ ಅದನ್ನು ಸ್ವೀಕರಿಸಿ, ಬೇಡಪ್ಪ ನಿಮಗೆ ಬೇಲ್ ಬೇಡ, ನಾನು ಅನುಭವಿಸ್ಬರ್ತೀನಿ ಅಂತ ಆ ದೇವ್ರು ಕೊಟ್ಟಂಥ ಶಿಕ್ಷಣ ಅನುಭವಿಸಿ ಇವತ್ತು ಬಂದಿದ್ದಾರೆ. ಸೌಜನ್ಯನಿಗೆ ಆ ಹೋರಾಟ, ಈ ನಮ್ಮ ಹೋರಾಟನೂ ಕೂಡ ಆ ಸೌಜನ್ಯಕ್ಕೆ ಸಲ್ಲಬೇಕು, ಸೌಜನ್ಯಕ್ಕೆ ನ್ಯಾಯ ಸಿಗಲಿ ಅಂತ ಬೆಳೆಸ್ತೀವಿ. 15 ದಿನ ನಮ್ಮೆಲ್ಲರ ಪರವಾಗಿ ಅವರೊಬ್ಬರು ಜೈಲಿಗೆ ಹೋಗಿದ್ದಾರೆ. ನಮಗೂ ಅವ್ರ ಜೊತೆ ಇರಬೇಕು ಅಂತ ತುಂಬ ಮನಸ್ಸು ಒದ್ದಾಡ್ತಾ ಇತ್ತು. ತುಂಬ ಸಂತೋಷ ಆಯಿತು ಅದನ್ನು ಮಾಡಿದ್ದು. ಇಂಥ ಅದೃಷ್ಟ ನಮಗೆ ಜೈಲಿಗೆ ಹೋಗೋ ಅದೃಷ್ಟ. ನಾನು ಎಷ್ಟೋ ಜನ್ಮದ ಪುಣ್ಯ. ಜೈಲಮ್ಮ ನನ್ನ ತೊಡೆ ಮೇಲೆ ಸ್ವೀಕರಿಸಿ, ಸಲಹಿ, ನನಗೆ ತಿಂಡಿ ತೀರ್ಥಗಳನ್ನು ನೀಡಿ ಕಾಪಾಡಿ ತನ್ನ ದಿವ್ಯ ದರ್ಶನ ಮಾಡಿಸುತ್ತೆ. ಅದನ್ನು ನಿಮ್ಮ ಹತ್ರ ಎಲ್ಲ ಮುಂದೆ ಒಂದು ದಿವಸ ಹಂಚ್ಕೋತೀನಿ. ನವೀನ್ ಇಸ್ರೋ ಅಂತ ಹುಡುಗ, ಇಸ್ರೋ ಸೈಂಟಿಸ್ಟ್, ಇಸ್ರೋ ಕೆಲಸ ಮಾಡ್ತಾನೆ ಹುಡುಗ. ಮಾತು ಮೌನ, ಕೃತಿ ಜಾಸ್ತಿ. ಇವನಿಗೆ ಗೊತ್ತಿಲ್ಲದ ವಿದ್ಯೆನೇ ಇಲ್ಲ. ಎಲ್ಲದರಲ್ಲೂ ತಾನು ಮುಂದುವರ್ತಿರ್ತಾನೆ. ಇವನಿಗೆ ಒಂದು ವಿಶೇಷ ಶಕ್ತಿ ದೇವರು ಕೊಟ್ಟಿದ್ದಾರೆ. ಇವನು ಸುಸ್ತೇ ಆಗೋದಿಲ್ಲ, ಇವನು ಟಯರ್ಡೇ ಆಗೋದಿಲ್ಲ. ಟೋಟಲ್ ಕೇದಾರ್ನಾಥನ ನಡೆದು ಮತ್ತೆ ರಾತ್ರಿ ಎಲ್ಲ ಆ ದರ್ಶನ ಮಾಡಿಕೊಂಡು ಆಚೆ ಬಂದರೂ ಅವನಿಗೆ ಸುಸ್ತೇ ಆಗಿಲ್ಲ. ಇವನಲ್ಲಿ ಏನೋ ಒಂದು ರಿಸರ್ಚ್ ಕಳಿಸ್ಬೇಕು ಇವನ್ನ. ಇವನಲ್ಲಿ ಟಯರ್ಡ್ನೆಸ್ ಇಲ್ಲ. ಮತ್ತೆ ಇವನು ತುಂಬಾ ದೇಶಭಕ್ತ, ಮಹಾದೇಶಭಕ್ತ. ಅವನ ದೃಢ ಸಂಕಲ್ಪ ತುಂಬಾ ಚೆನ್ನಾಗಿದೆ. ಇವನು ಸಿಕ್ಕಿದ್ದು ನಮ್ಮ ಅದೃಷ್ಟ. ಇವನಿಗೆ ಮಾತಾಡೋದಿಲ್ಲ ಪಾಪ, ಮಾತಾಡ್ತಾನೆ. ನಮ್ಮ ಸೋಮೇಶ ಯಾವ ಕಲಾವಿದನಿಗೂ ಕಡಿಮೆ ಇಲ್ಲ. ಇವನು ಎಂಥ ಕಲಾವಿದ ಅಂದ್ರೆ ಯಾವ್ದಾದ್ರು ಆರ್ಟ್ ಡೈರೆಕ್ಷನ್ ಮಾಡ್ಬೋದು ಮೂವಿಗೆ. ಇಂಥ ಕಲಾವಿದ ಸಿಗೋದೇ ಕಷ್ಟ. ನಮ್ಮ ಅದೃಷ್ಟ ಇವನು ನಮಗೆ ಸಿಕ್ಕಿರೋದು. ಅನೇಕ ಡೈರೆಕ್ಟರ್ಸ್ ಇವನ ಕಲೆನ ಅಪ್ರಿಷಿಯೇಟ್ ಮಾಡಿದ್ದಾರೆ. ಇವತ್ತು ಆ ಡೈರೆಕ್ಟರ್ಸ್ ಇಲ್ಲ ಆ್ಯಕ್ಚುಲಿ. ಇವನಂದರೆ ಪಂಚಪ್ರಾಣ ಎಲ್ಲರಿಗೂ. ಇಂತಹ ಕಲೆ, ವಿಶೇಷ ಕಲೆ, ಇಂಥವ್ರನ್ನ ಬಳಸ್ಕೋಬೇಕು ಮೂವಿ ಇಂಡಸ್ಟ್ರಿ. ಸೋಮೇಶ ಮತ್ತು ಮಹಾ ದೇಶಭಕ್ತ, ಮಹಾ ದೈವಭಕ್ತ ಮತ್ತು ಸಂವೇದನಾಶೀಲ. ಯಾವಾಗಲೂ ಕಣ್ಣಂಚಲ್ಲಿ ನೀರಿರುತ್ತೆ ಹುಡುಗನಿಗೆ. ಯಾರ ಕಷ್ಟ ನೋಡಿದ್ರು ಅವನಿಗೆ ದುಃಖ ಆಗುತ್ತೆ. ಅಂಥ
ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲವನ್ನ ಸ್ಪಂದಿಸ್ತಾ ಇದೆ. ನಾವು ಭಗತ್ ಸಿಂಗ್ ರಾಜ್ಗುರು ನೋಡಿಲ್ಲ, ಬಟ್ ಆ ಥರ ಎಲ್ಲ ಗುಣಗಳನ್ನ ಇವರಲ್ಲಿ ಕಾಣ್ತಾ ಇದ್ದೀವಿ. ಇವರಿಂದ ಕಲಿಯೋದು ಸಾಕಷ್ಟಿದೆ. ಈ ದೇಶಭಕ್ತಿ ಎಲ್ಲರಿಗೂ ಹಂಚಲಿ, ಒಂದು ಯುವಕರಿಗೆ ಎಲ್ರಿಗೂ ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ಎಲ್ರಿಗೂ ಒಳ್ಳೇದಾಗಲಿ. ಇನ್ನು ನಮ್ಮ ಮುಕ್ಕಮ್ಮ ಇನ್ನು ಅಮ್ಮನಿಗೆ ಹೇಳಿದ್ರೆ ಒಪ್ಪೋದಿಲ್ಲ. ನಮ್ಗೆ 20,000 ವಿಡಿಯೋನ ಅಪ್ಲೋಡ್ ಮಾಡಿ ನಮ್ಮ ಎಲ್ಲ ವಿಚಾರಧಾರೆನ ಕರ್ನಾಟಕದ 7 ಕೋಟಿ ಜನಕ್ಕೆ ಮುಟ್ಟಿಸಿದಂತ ಮಹಾತಾಯಿ ಮುಕ್ತ ತಾಯಿ ವಟಿಯವರು ಹೇಳಿದ ಮುಕ್ತಾಯಮ್ಮ ಬಸವಣ್ಣ ಅವರ ಶರಣ ಸಾಹಿತ್ಯದಲ್ಲಿ ಮುಕ್ತಾಯಮ್ಮ ಅಂತ ಬರ್ತಾರೆ. ಮುಕ್ತಾಯಮ್ಮನ ಪ್ರತಿರೂಪನೆಯಮ್ಮ. ಇವರು ತುಂಬಾ ನೋಡಿ, ಬೆಳಗ್ಗೆ ಅಹೋರಾತ್ರ ರಿಲೀಸ್ ಆಗ್ತಾನೆ ಅಂತ ಇಷ್ಟು ಜನ ಬೆಳಗ್ಗೆ ಬಂದು ಜೈಲ್ ಹತ್ರ ನಿಂತ್ಕೊಂಡಿದ್ದಾರೆ. ಈಗ ಬಿಡುಗಡೆ ಆದರೂ ನನಗೆ ಅದೇ ಸಂಕಟ, ಯಾಕೆ ಇವ್ರಿಗೆ ಇಷ್ಟು ಕಷ್ಟ ಆಯಿತು ನನ್ನಿಂದ ಅಂತ ಪಾಪ ನನಗೆ ಹೇಳಕ್ಕಾಗಲ್ಲ. ಇಂಥವರೆಲ್ಲ ನಮ್ಮ ಗುಂಪಲ್ಲಿರೋದು ನಿಷ್ಕಲ್ಮಶ ಭಕ್ತಿ, ಹಣವಿಲ್ಲದ ಹಣವಲ್ಲದ ಹಣ ಬಳಸದ ಹಣ ಬಯಸದ ಒಂದು ಸಂಘಟನೆ ನಮ್ಮದು. ನಿಷ್ಕಲ್ಮಶ ಅದರಿಂದ ಬಂದವರಿಗೆ ನಮ್ಮ ಒಂದು ವಿಚಾರ ಹೇಳ್ತೀನಿ. ಈ ಮುಕ್ತಾಯಮ್ಮ ಇಲ್ಲ ಅಂದಿದ್ರೆ ನಮ್ಮ ವಿಚಾರಧಾರೆ ಕರ್ನಾಟಕಕ್ಕೆ ತಲುಪ್ತಾ ಇರಲಿಲ್ಲ ಅಂತ ವ್ಯಕ್ತಿ. ಇವ್ರು ಯಾರ್ಯಾರು ಬಂದಿಲ್ಲ ಎಲ್ಲ ಒಟ್ಟಿಗೆ ಬಂದ್ಬಿಟ್ರು. ಎಲ್ಲ ಗೊತ್ತು, ಅದೇನು ಬೇಡ ಬನ್ನಿ ಬರ. ರಾಜೇಶ್ ಅಂತ ಈಗ ಅಷ್ಟೇ, ಏನು ಮಾಡಬೇಡ. ಇವನು ವಾಕ್ಸಿರಿ ತುಂಬ ಚೆನ್ನಾಗಿದೆ. ಇನ್ನು ಹೊಸದಾಗಿ ಸೇರ್ಕೊಂಡಿದ್ದಾನೆ, ಆದರೆ ಇವನು ಮುಂದೆ ಸಮಾಜಕ್ಕೆ ತುಂಬ ಬೇಕಾದ ವ್ಯಕ್ತಿ ಆಗ್ಬಿಡ್ತಾನೆ. ಇದು ಇನ್ನೂ ತಯಾರಾಗ್ತಾ ಇದೆ. ಇದು ಅರಳ್ತಾ ಇರುವಂತಹ ಪುಷ್ಪ ಇದು. ಇವನು ಅರಳಿದ್ರೆ ಮಾತ್ರ ತುಂಬ ಜನಕ್ಕೆ ಉಪಯೋಗ ಆಗ್ಬಿಡ್ತಾನೆ. ಮಹಾದೈವ ಭಕ್ತ. ಇವನನ್ನು ನಾವೇ ತಡೆದು ನಿಲ್ಲಿಸಿದ್ದೀವಿ. ಇವನ್ ಫೀಲ್ಡ್ಗೆ ಇಳಿದ್ರೆ ಮತ್ತೆ ನಾವೇ ಎಲ್ಲ ಸೈಲೆಂಟ್ ಆಗಬೇಕು. ನಾನೇ ಗಲಾಟೆ ಮಾಡಿ ಸುಮ್ಮನೆ ಕೂತ್ಕೊಳ್ಳೋಲ್ಲೇ, ನೀನು ನಿಂದು ನೋಡ್ಕೊಳ್ಳೋ, ನೀನು ಮಕ್ಕಳನ್ನು ನೋಡ್ಕೊಳ್ಳೋ ಅಂತ ಎದುರ್ತಾ ಇರ್ತೀವಿ. ಇನ್ನು ಗದ್ರಿ ಸ್ವಲ್ಪ ಕಂಟ್ರೋಲ್ ಮಾಡಿದ್ದೀವಿ. ಇಲ್ಲಾಂದರೆ ಇವನು ಮತ್ತೆ ಯಾರು ಕಂಟ್ರೋಲ್ ಮಾಡಿದ್ದೀವಿ ಆ ಲೆವೆಲ್ಗೆ ದೇಶಭಕ್ತಿ ಇರ್ತಾರೆ. ಸದ್ಯಕ್ಕೆ ಎಲ್ಲರಲ್ಲೂ ಅಹೋರಾತ್ರ ಬಯಸೋದಷ್ಟೇ. ನಿಮ್ಮ ಕುಟುಂಬ ನಿಮ್ಮ ಎಲ್ಲವನ್ನೂ ಸಲಹಿ ವಾರಕ್ಕೆ 1 ಗಂಟೆ ಮಾತ್ರ ನೀವು ವೃಕ್ಷ ರಕ್ಷಾ, ಪಕ್ಷಿ ರಕ್ಷಾ, ಉರುಗ ರಕ್ಷಾ, ವೃಷಭ ರಕ್ಷಾ, ಅಂದರೆ ನಾವು ಗೋ ರಕ್ಷಕರು ಅನೇಕರಿದ್ದಾರೆ. ನಾವು ಮಾತ್ರ ಗಂಡು ಕರುಗಳ ರಕ್ಷಣೆ ಮಾಡ್ತಾ ಇದ್ದೀವಿ. ಯಾಕಂದರೆ ಗಂಡು ಕರುಗಳು ಹುಟ್ಟಿದ ತಕ್ಷಣ ಕಸಾಯಿಗೆ ಮಾಡ್ತಾ ಇದ್ದಾರೆ ಇದನ್ನು. ಆದ್ದರಿಂದ ನಾವು ವೃಷಭ ರಕ್ಷಾ ಅಂತ ಮಾಡ್ತಾ ಇದ್ದೀವಿ. ಬಸವ ರಕ್ಷಾ ಅಂತಲೂ ಕರೀತಾರೆ. ಎಲ್ಲರೂ ಗೋರಕ್ಷಾ ಮಾಡ್ತಾರೆ. ನಾವು ಬಸವ ರಕ್ಷಾ ಗಂಡು ಕರುಗಳ ರಕ್ಷಣೆ ಮಾಡೋಕ್ಕೆ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಇವರು ಅನೇಕ ಬಣ್ಣದ ಪುಷ್ಪಗಳು ನನ್ನ ಜೊತೆ ಇರೋದನ್ನು ನಾನು ಒಂದು ಪುಷ್ಪ ಹಾರನೇ ಫೀಲ್ ಮಾಡ್ತಾ ಇದ್ದೀನಿ. ಈ ಎಲ್ಲದರಲ್ಲಿ ಮೂಲ ಅಹೋರಾತ್ರನ ಗೆಳೆಯ. ಅಹೋರಾತ್ರನ ಗೆಳೆಯ ಅಂತಾನೆ ಹೇಳೋದು. ಮೂಲ ಅಂದರೆ ಏನು, ಅಹೋರಾತ್ರ ಯಾರಿಗೂ ಪರಿಚಯ ಇಲ್ಲದೆ ಇದ್ದಾಗಿಂದ ಇವನ ಜೊತೆಲಿದ್ದಾನೆ. ಇವನು ತುಂಬ ಒಳ್ಳೆ ಹುಡುಗ, ಕಪಟ ಇಲ್ಲ. ಅವನು ಮಾಡೋಕ್ಕಾಗಿದ್ರೆ ಇಮ್ಮಿಡಿಯೇಟ್ಲಿ ಬೇರೆಯವ್ರಿಗಾದ್ರೂ ಹೇಳಿಸಿ ಮರನ ಕಾಪಾಡಿಸ್ತಾನೆ. ಆಟೋಲ್ಲಿ ಹೋಗ್ತಾ ಇರ್ತಾನೆ, ಕಸ್ಟಮರ್ ನೆತ್ಕೊಂಡು ಮರ ಕಷ್ಟದಲ್ಲಿದೆ ಅಂದರೆ ಫೋನ್ ಮಾಡಿಸಿ ಅದನ್ನು ಹೆಂಗಾದರೂ ಮಾಡಿಸ್ತಾನೆ. ಮತ್ತು ಇಂಥ ಫೋಟೋಗ್ರಾಫರ್ ನಮ್ಮ ಜೊತೆ ಇರೋದು, ನಾವೆಲ್ಲ ಒಂದು ಮೂವಿನೇ ಮಾಡಬೇಕು. ಒಳ್ಳೆ ಸಿನಿಮಾಟೋಗ್ರಫಿ. ನಮ್ಮ ಎಲ್ಲ ವಿಡಿಯೋಗಳಲ್ಲಿರೋ ಒಂದು ಪಿಕ್ಚರೈಸೇಷನ್ಗೆ ಇವನೇ ಚಿತ್ರಾಕ್ಷ ಅಂತ ಇಟ್ಟಿದ್ದೀವಿ. ಚಿತ್ರಾಕ್ಷ ಇವನ ಫೋಟೋಗ್ರಫಿ ಸ್ಕಿಲ್ಲು, ಡ್ರೋನ್ ಸ್ಕಿಲ್ಲು, ಮತ್ತು ಇವನ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್. ಇಂಥ ಎಲ್ಲ ವಿಶೇಷ ಜನ ಅವರ ಹತ್ರ ಜೊತೆ ಇರೋದು ಇವನ ಜೀವನ ಕಂಪ್ಲೀಟ್ ಆಯಿತು. ತುಂಬ ಖುಷಿಯಾಯಿತು. ಇನ್ನೊಬ್ಬ ಹಾಡುಗಾರ ನನ್ನ ಜೊತೆ ಇದ್ದಾನೆ, ಹಿರಿಯೂರಿನಿಂದ ಬಂದಿದ್ದೆ. ಈ ಹುಡುಗಂದೊಂದು 2 ಸಾಲು ಕೇಳು ಒಳ್ಳೆ ನಮ್ಮ ಸಾಹಿತ್ಯದ ಹೇಳಿದ್ರು ಸಾಯಂಕಾಲ ಆಡಿದ್ದಲ್ಲ ಅದೇ ನೋಡಿ.
ಶಾಹಿರಕ ಸವಾಲೊಂದು ನಿನ್ನ ಮ್ಯಾಲ ಶಾಹಿರಕ ಸವಾಲೊಂದು ನಿನ್ನ ಮ್ಯಾಲ ಸವಾಲೊಂದು ನಿನ್ನ ಮ್ಯಾಲ ಶಾಹಿರಕ ಸವಾಲೊಂದು ನಿನ್ನ ಮ್ಯಾಲ ಶಾಹಿರಕ. ಇದು ಶಿಶ್ನಾಳ್ ಶರೀಫ್ರು ಬರೆದಿರುವಂಥ ಸಾಹಿತ್ಯ ತುಂಬಾ ಚೆನ್ನಾಗಿದೆ. ಹೀಗೆ ಇಂಥ ಕಲಾವಿದರೆಲ್ಲ ನಮ್ಮ ಜೊತೆ ಇರೋದು ನಮ್ಮ ಅದೃಷ್ಟ. ಇಂಥ ಇವನು ಹರಿಕತೆ ಹೇಳೋದು, ಕಥೆಗಳು ಹೇಳೋದು, ಇವನು ಸ್ಟೈಲ್ ಆಫ್ ಟಾಕಿಂಗ್ ಎಲ್ಲ ಚೆನ್ನಾಗಿದೆ. ಇದೊಂದು ನಮ್ಮದು ಮಿನಿ ಕರ್ನಾಟಕ. ಇನ್ನೇನು ತುಂಬ ಖುಷಿಯಾಯಿತು. ನಮ್ಮ ಈ ವಿಶೇಷ ಲಿಂಗದ ಜೊತೆ ನಿಮ್ಮೆಲ್ಲರ ಶಿರಸ ಮನಸ್ಸ ಅಷ್ಟಾಂಗ ನಮನ ಸಲ್ಲಿಸ್ತಾ ಈ ಲೈವ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ಧನ್ಯವಾದ. ಅಹೋರಾತ್ರ.